ಹಲೋ ಎವ್ರಿವನ್, ವೆಲ್ಕಮ್ ಟು ವಾವ್ ಏನು ರುಚಿ. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತಿನ ಈ ವಿಡಿಯೋ ತುಂಬ ಸ್ಪೆಷಲ್ ಆಗಿದೆ. ಯಾಕಂದರೆ ನಾವು ಇವತ್ತು ಮಾಡ್ತಾ ಇರೋದು ಪಿಜ್ಜಾ. ನಾವು ಪಿಜ್ಜಾ ಮಾಡಬೇಕು ಅಂದರೆ ಚೀಸ್ ನಮಗೆ ಬೇಕೇ ಬೇಕು. ಆದರೆ ಇವತ್ತಿನ ರೆಸಿಪಿಯಲ್ಲಿರೋ ಟ್ವಿಸ್ಟ್ ಏನಂದರೆ ನಾವು ಚೀಸ್ನ ಸ್ವಲ್ಪನೂ ಬಳಸಲ್ಲ, ಆದರೂ ಕೂಡ ನಾವಿಲ್ಲಿ ರೆಡಿ ಮಾಡ್ತಾ ಇರೋದು ಚೀಸಿ ಪಿಜ್ಜಾ. ಅದು ಹೇಗೆ ಅಂತ ನೀವು ತಿಳ್ಕೊಬೇಕಾ? ಸೊ ಸ್ವಲ್ಪನೂ ಸ್ಕಿಪ್ ಮಾಡದೆ ನಮ್ಮ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಯಾವ ಇಂಪಾರ್ಟೆಂಟ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕೂಡ ನೀವು ಸ್ಕಿಪ್ ಮಾಡ್ದಿರ ನೋಡಿದ್ರೆ ನೀವು ಇದನ್ನು ಸಂಪೂರ್ಣವಾಗಿ ತಿಳ್ಕೊಳ್ಬೋದು. ಮತ್ತು ಇದನ್ನು ಮಾಡೋದು ತುಂಬ ಸುಲಭ ಹಾಗೂ ತುಂಬ ಸಿಂಪಲ್ ಕೂಡ. ನೀವು ನೆನೆಸ್ಕೊಂಡ ತಕ್ಷಣ ಇನ್ಸ್ಟೆಂಟ್ ಆಗಿ ಇದನ್ನು ಮಾಡಿಕೊಟ್ಬಿಡ್ಬೋದು. ತುಂಬ ಕಡಿಮೆ ಕ್ಯಾಲರಿಯಲ್ಲಿ ನೀವು ಪಿಜ್ಜಾನ ಎಂಜಾಯ್ ಮಾಡಬೇಕು ಅಂದರೆ ಇದು ಒಂದು ತುಂಬ ಒಳ್ಳೆ ಆಪ್ಷನ್. ಅದು ಕೂಡ ನೀವು ಗೋಧಿ ಹಿಟ್ಟನ್ನು ಬಳಸಿದ್ರೆ ಅಂತೂ ಇದು ತುಂಬ ಹೆಲ್ದಿ ಪಿಜ್ಜಾ ಅಂತ ಕೂಡ ನಾನು ಹೇಳ್ಬೋದು. ಸೊ ನೀವು ತಿಳ್ಕೊಬೇಕಾ ಇದನ್ನು ಹೇಗೆ ಮಾಡಬೇಕು ಅಂತ. ಹಾಗಿದ್ರೆ ಬನ್ನಿ ನೋಡೋಣ ಇದನ್ನು ಹೇಗೆ ಮಾಡೋದು ಅಂತ. ಸೊ ಇಲ್ಲಿ ನಾನು ಒಂದು ಬೌಲ್ನಲ್ಲಿ 1.5 ಕಪ್ನಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಮೈದಾ ಹಿಟ್ಟಿನ ಜಾಗದಲ್ಲಿ ಗೋಧಿ ಹಿಟ್ಟನ್ನು ಕೂಡ ನೀವು ಬಳಸಬಹುದು. ಇದಕ್ಕೆ ರುಚಿಗನುಸಾರವಾಗಿ ಸ್ವಲ್ಪ ಉಪ್ಪು ಹಾಗೆ 3 ಟೀ ಸ್ಪೂನ್ನಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ. ಜೊತೆಗೆ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ನಷ್ಟು ಬೇಕಿಂಗ್ ಸೋಡಾ ಹಾಗೆ 1.5 ಟೀ ಸ್ಪೂನ್ನಷ್ಟು ಬೇಕಿಂಗ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಇದೆಲ್ಲ ಒಣ ಹಿಟ್ಟನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಂಬೇಡ. ನಂತರ ಈ ಹಿಟ್ಟನ್ನು ಕಲಸೋದಕ್ಕೆ ನಾವು ಬಳಸ್ತಾ ಇರೋದು ಮೊಸರನ್ನ. ಸೊ ಈ ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸೋದಕ್ಕೆ ನಮಗೆ ಎಷ್ಟು ಮೊಸರು ಬೇಕಾಗುತ್ತೋ ಅಷ್ಟನ್ನು ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪವಾಗಿ ಹಾಕೊಂಡು ಕಲಸ್ಕೊಳ್ಳೋಣ. ಸೊ ಇವಾಗ ಕೈಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಇದನ್ನ ಚೆನ್ನಾಗಿ ನಾದ್ಕೊಳ್ಳೋಣ. ಇದರಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ನಾವು ಇದನ್ನ 5 ರಿಂದ 6 ನಿಮಿಷ ಚೆನ್ನಾಗಿ ನಾದಬೇಕು. ಈ ಹಿಟ್ಟು ಎಷ್ಟು ಸಾಫ್ಟ್ ಆಗುತ್ತೋ ಇದರ ರಿಸಲ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ನೀವು ನೋಡ್ತಾ ಇದ್ದೀರಲ್ಲ ಇದು ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಇವಾಗ. ಸೊ ಈ ರೀತಿ ಸಾಫ್ಟ್ ಆಗಿ ಈ ಹಿಟ್ಟನ್ನು ಚೆನ್ನಾಗಿ ಕಲಸಾದ್ಮೇಲೆ ಇದನ್ನ ಒಂದು 4 ರಿಂದ 5 ನಿಮಿಷ ಕವರ್ ಮಾಡಿ ಇಟ್ಬಿಡೋಣ. ಇದಕ್ಕೆ ಸ್ವಲ್ಪ ರೆಸ್ಟ್ ಕೊಡೋಣ. ಸೊ ಇಲ್ಲಿ ಒಂದು ಸಾಸ್ ಪ್ಯಾನ್ ನಲ್ಲಿ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆನ ಕರಗಿಸ್ಕೊಂಡಿದ್ದೀನಿ. ಈ ಬೆಣ್ಣೆಗೆ ಇವಾಗ 2 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಸೊ ಈ ಮೈದಾ ಹಿಟ್ಟನ್ನು ಸ್ವಲ್ಪ ನಾವು ಬೆಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. 1-2 ರಿಂದ 3 ನಿಮಿಷ ಸಣ್ಣ ಉರಿಗೆ ಇದನ್ನ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಮೈದಾ ಹಿಟ್ಟಿನ ಹಸಿ ವಾಸನೆ ಹೋಗೋವರೆಗೂ ಅಥವಾ ಘಮ ಘಮ ಅಂತ ಪರಿಮಳ ಬರೋವರೆಗೂ ಇದನ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಸೊ 3 ರಿಂದ 4 ನಿಮಿಷ ಆಗಿದೆ. ಇವಾಗ ಇದನ್ನ ಕಾನ್ಸ್ಟೆಂಟ್ ಆಗಿ ಬಿಡದೆ ನಾನು ಚೆನ್ನಾಗಿ ಕೈ ಆಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ. ಸೊ ನೆಕ್ಸ್ಟ್ ನಾನು ಇದಕ್ಕೆ 1 ಕಪ್ನಷ್ಟು ಹಾಲನ್ನ ಸ್ವಲ್ಪನೇ ಹಾಕ್ತಾ ಕಂಟಿನ್ಯೂಸ್ ಆಗಿ ಇದನ್ನ ಕಲಿಸ್ತಾ ಇದ್ದೀನಿ. ನೀವು ಒಂದೇ ಸಾರಿ ಅಷ್ಟು ಹಾಲನ್ನ ಹಾಕ್ಬಿಡ್ಬೇಡಿ, ಇಲ್ಲದೆ ಇದ್ರೆ ಹಿಟ್ಟಿನ ಗಂಟುಗಳಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಹಾಲು ಹಾಕ್ತಾ ಇದನ್ನ ಕಾನ್ಸ್ಟೆಂಟ್ಲಿ ಕಲಿಸ್ತಾ ಇರಿ. ಸೊ ಈ ರೀತಿ 1 ಕಪ್ನಷ್ಟು ಹಾಲನ್ನ ಹಾಕಿದ್ಮೇಲೆ ಇದನ್ನ ಚೆನ್ನಾಗಿ ಒಂದು ಬಾಯ್ಲ್ ಬರೋದಕ್ಕೆ ಬಿಡೋಣ. ಸೊ ನೀವು ನೋಡ್ತಿರೋ ಹಾಗೆ ಈ ಹಾಲಲ್ಲಿ ಯಾವ ಗಂಟುಗಳು ಇಲ್ಲ. ಇನ್ನು 1 ಕಪ್ ಹಾಲನ್ನ ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. 2 ರಿಂದ 3 ನಿಮಿಷದಲ್ಲಿ ಹಾಲು ಬಾಯ್ಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಅವಾಗ ಇದು ಚೆನ್ನಾಗಿ ಗಟ್ಟಿ ಆಗುತ್ತೆ ಕೂಡ. ಆದರೆ ಅಲ್ಲಿವರೆಗೂ ಕೈಯಾಡೋದನ್ನ ನಾವು ಬಿಡಬಾರ್ದು. ಇದರ ಜೊತೆಗೆ ನಾನು ಸ್ವಲ್ಪ ರುಚಿಗೆ ಅನುಸಾರವಾಗಿ ಉಪ್ಪು ಹಾಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಇದು ಚೆನ್ನಾಗಿ ಗಟ್ಟಿಯಾಗಿದೆ ಹಾಗೆ ಚೆನ್ನಾಗಿ ಮರಳ್ತಾ ಇದೆ. ಸೊ ಈ ಸ್ಟೇಜ್ ನಲ್ಲಿ ನಾನು ಗ್ಯಾಸ್ ಆಫ್ ಮಾಡಿ ಇದನ್ನ ಸೈಡ್ ಅಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಬೇಸಿಕಲಿ ನಾವು ಮಾಡ್ತಾ ಇರೋದು ಏನು ಅಂದ್ರೆ ಚೀಸ್ ಸಾಸ್. ಇದೇ ನಮ್ಮ ಚೀಸ್ ನ ಆಲ್ಟರ್ನೇಟ್. ನಾವು ಚೀಸ್ ಬಳಸಬೇಕಾಗಿಲ್ಲ, ಆದ್ರೆ ಇಲ್ಲಿ ತಯಾರಾಗ್ತಾ ಇರೋ ಚೀಸ್ ಸಾಸ್ ಏನಿದೆ ಇದು ನಮ್ಗೆ ಸೇಮ್ ಟು ಸೇಮ್ ಚೀಸ್ ನ ಟೇಸ್ಟೇ ಕೊಡುತ್ತೆ, ಹಾಗೆ ಚೀಸ್ ನ ಫೀಲ್ ಕೊಡುತ್ತೆ. ಇದರಿಂದ ನಮ್ಮ ಪಿಜ್ಜಾ ತುಂಬಾನೇ ಟೇಸ್ಟಿ ಹಾಗೂ ಡಿಲಿಷಿಯಸ್ ಆಗಿ ತಯಾರಾಗುತ್ತೆ. ನೋಡೋಣ ಬನ್ನಿ ಮುಂದೆ ಅದನ್ನ ಹೇಗ್ ಮಾಡೋದು ಅಂತ. ಸೊ ನೀವ್ ಇವಾಗ ಇಲ್ಲಿ ನೋಡ್ತಾ ಇರೋದು ಚೀಸ್ ಸಾಸ್. ನಾವು ಈಗಲೇ ಏನ್ ಪ್ರಿಪೇರ್ ಮಾಡ್ಕೊಂಡ್ವಲ್ಲ ಚೀಸ್ ಸಾಸ್, ಅದು ಚೆನ್ನಾಗಿ ತಣ್ಣಗಾಗಿದೆ. ಇವಾಗ ಅದನ್ನ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಜೊತೆಗೆ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇರೋದು ಮೇಯೋನೈಸ್. ಈ ಮೇಯೋನೈಸ್ ಅನ್ನೋದೇನಿದೆ ಮಾರ್ಕೆಟ್ ಅಲ್ಲಿ ತುಂಬಾ ಈಸಿಯಾಗಿ ಸಿಗುತ್ತೆ. ಇವಾಗ ಬರ್ಗರ್ ಹಾಗೂ ಸ್ಯಾಂಡ್ವಿಚ್ ಗಳಲ್ಲಿ ನಾವು ಇದನ್ನ ಬಳಸ್ತೀವಿ. ಇದರಿಂದ ಈ ಚೀಸ್ ಸಾಸ್ ನ ಟೇಸ್ಟ್ ಇನ್ನೂ ಚೆನ್ನಾಗಾಗುತ್ತೆ. ಬಟ್ ಹಾಗಂತ ಇದು ಹಾಕ್ಲೇಬೇಕು ಅಂತ ಏನೂ ಇಲ್ಲ. ಇದು ನಿಮಗೆ ಸಿಗದೆ ಇದ್ರೆ ನೀವು ಡೆಫಿನೆಟ್ಲಿ ಇದನ್ನ ಸ್ಕಿಪ್ ಮಾಡಬಹುದು. ಇದನ್ನ ಬಳಸದೇ ಇದ್ರೆ ಕೂಡ ನಿಮ್ಮ ಪಿಜ್ಜಾ ತುಂಬಾನೇ ಡಿಲಿಷಿಯಸ್ ಆಗಿರುತ್ತೆ. ಸೊ ಇಲ್ಲಿ ನಾನು ಮೇಯೋನೈಸ್ ಹಾಕಿದ್ಮೇಲೆ ಈ ಚೀಸ್ ಸಾಸ್ನ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಈ ರೀತಿ ನಮ್ಮ ಚೀಸ್ನ ಆಲ್ಟರ್ನೇಟ್ ಅಥವಾ ಮೆಲ್ಟೆಡ್ ಚೀಸ್ ಏನಿದೆ ರೆಡಿ ಆಗಿದೆ ಅಂತ ಹೇಳ್ಬೋದು. ಸೊ ಇದೇ ನಮ್ಮ ಇವತ್ತಿನ ಟ್ರಿಕ್. ನಾವು ಚೀಸ್ ಬಳಸದೇ ಇದ್ರೂ ಕೂಡ ನಮಗೆ ಆ ಮೆಲ್ಟೆಡ್ ಚೀಸ್ನ ಟೇಸ್ಟ್ ಮತ್ತು ಫೀಲ್ ಮಾತ್ರ ಡೆಫಿನೆಟ್ಲಿ ಸಿಗುತ್ತೆ ಈ ಒಂದು ಚೀಸ್ ಸಾಸಿಂದ. ಸೊ ನೀವಿಲ್ಲಿ ನೋಡ್ತಾ ಇರೋದು ಈ ಬೌಲ್ನಲ್ಲಿ ಟೊಮೆಟೊ ಕೆಚಪ್. ಸೊ ಈ ಬೌಲ್ನಲ್ಲಿ ನಾನು ಅರ್ಧ ಕಪ್ನಷ್ಟು ಟೊಮೆಟೊ ಕೆಚಪ್ ತಗೊಂಡಿದ್ದೀನಿ. ಸೊ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಇನ್ಸ್ಟೆಂಟ್ ಪಿಜ್ಜಾ ಸಾಸ್ನ ತಯಾರು ಮಾಡ್ತಾ ಇದ್ದೀನಿ.
ಒಂದ್ ವೇಳೆ ನಿಮ್ ಹತ್ರ ಆಲ್ರೆಡಿ ಪಿಜ್ಜಾ ಸಾಸ್ ಇದ್ರೆ ನೀವು ಅದನ್ನ ಡೆಫಿನೆಟ್ಲಿ ಬಳಸಿ. ಒಂದ್ ವೇಳೆ ನಿಮ್ ಹತ್ರ ಪಿಜ್ಜಾ ಸಾಸ್ ಇಲ್ಲ ಅಂದ್ರೆ ಮನೆಯಲ್ಲಿ ಇರುವಂತಹ ಬೇರೆ ಸಾಸ್ ಗಳಿಂದ ನಾವು ಪಿಜ್ಜಾ ಸಾಸ್ ನ ಇನ್ಸ್ಟೆಂಟ್ಲಿ ಹೇಗ್ ತಯಾರು ಮಾಡೋದಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈ ಟೊಮೆಟೊ ಕೆಚಪ್ ಗೆ ನಾನಿಲ್ಲಿ ಆಡ್ ಮಾಡ್ತಾ ಇರೋದು ರೆಡ್ ಚಿಲ್ಲಿ ಸಾಸ್ ಅಥವಾ ರೆಡ್ ಚಿಲ್ಲಿ ಪೇಸ್ಟ್ ಅಂತ ಹೇಳ್ಬಹುದು. ರೆಡ್ ಚಿಲ್ಲಿ ಪೇಸ್ಟ್ ಅನ್ನ ನಾನು 3 ಟೀ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ನಿಮ್ಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು, ಸ್ವೀಟ್ ಕಡಿಮೆ ಬೇಕು ಅಂದ್ರೆ ನೀವು ಕೆಚಪ್ ನ ಕಡಿಮೆ ಮಾಡಿ ರೆಡ್ ಚಿಲ್ಲಿ ಪೇಸ್ಟ್ ಅನ್ನ ಜಾಸ್ತಿ ಹಾಕೊಳ್ಬಹುದು. ಅಥವಾ ಸ್ವೀಟ್ ಬೇಕು ಅಂದ್ರೆ ಕೆಚಪ್ ನ ಜಾಸ್ತಿ ಮಾಡಿ ಈ ಚಿಲ್ಲಿ ಪೇಸ್ಟ್ ಅನ್ನು ನೀವು ಕಡಿಮೆ ಕೂಡ ಹಾಕೊಳ್ಬಹುದು. ಇದನ್ನ ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಅಡ್ಜಸ್ಟ್ ಮಾಡಬಹುದು. ಸೊ ನೆಕ್ಸ್ಟ್ ನಾನು ಇದಕ್ಕೆ ಆಡ್ ಮಾಡ್ತಾ ಇರೋದು ಸ್ವಲ್ಪ ಇಟಾಲಿಯನ್ ಹರ್ಬ್ಸ್, ಅಂದ್ರೆ ಸ್ವಲ್ಪ ಆರಿಗ್ಯಾನೋ, ಸ್ವಲ್ಪ ಡ್ರೈಡ್ ಹರ್ಬ್ಸ್ ಅಥವಾ ಪಿಜ್ಜಾ ಸೀಸನಿಂಗ್ ಅಂತ ನಾನು ಹೇಳ್ಬಹುದು. ಇದು ಯೂಶುವಲಿ ನಮಗೆ ಮಾರ್ಕೆಟ್ ಅಲ್ಲಿ ಈಸಿಯಾಗಿ ಸಿಗುತ್ತೆ. ಸೊ ಈ ರೀತಿ ನಮ್ಮ ಇನ್ಸ್ಟೆಂಟ್ ಪಿಜ್ಜಾ ಸಾಸ್ ಏನಿದೆ ಕಂಪ್ಲೀಟ್ಲಿ ರೆಡಿ ಇದೆ. ಸೊ 5 ನಿಮಿಷ ಆಗಿದೆ. ಇವಾಗ ಪಿಜ್ಜಾ ಮಾಡೋದಕ್ಕೆ ಹಿಟ್ಟೇನು ನಾವು ಕಲಿಸ್ಕೊಂಡಿದ್ವಿ ಅದು ಚೆನ್ನಾಗಿ ಸಾಫ್ಟ್ ಆಗಿದೆ. ಇವಾಗ ಅದನ್ನ ಇನ್ನೊಂದ್ಸಾರಿ ನಾನು ಚೆನ್ನಾಗಿ ನಾದ್ಕೊಂಡು ಈ ರೀತಿ 2 ಭಾಗ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಷ್ಟು ಹಿಟ್ಟಿನಲ್ಲಿ ನಾನು 2 ಪಿಜ್ಜಾ ಮಾಡ್ತಾ ಇದ್ದೀನಿ. ನೀವು ಚಿಕ್ಕ ಚಿಕ್ಕ ಸೈಜಿನ 4 ಪಿಜ್ಜಾಗಳನ್ನ ಕೂಡ ಇದರಲ್ಲಿ ಮಾಡ್ಕೊಳ್ಬಹುದು. ಸೊ ಈ ರೀತಿ ಈ ಸೈಜಿನ 2 ಉಂಡೆಗಳನ್ನ ನಾನು ಇದರಲ್ಲಿ ಮಾಡ್ಕೊಂಡಿದ್ದೀನಿ. ಇವಾಗ ಈ ಹಿಟ್ಟನ್ನು ನಾವು ರೌಂಡ್ ಆಗಿ ಹೇಗೆ ಮಾಡ್ಕೊಳ್ಳೋದು ನೋಡಿ. ಈ ರೀತಿ ಎಕ್ಸ್ಟ್ರಾ ಹಿಟ್ ಏನಿರುತ್ತೆ ಅದನ್ನ ನಾವು ಈ ರೀತಿ ಒಳಗಡೆ ಪುಷ್ ಮಾಡ್ತಾ ಮಾಡ್ತಾ ಇದನ್ನ ಚೆನ್ನಾಗಿ ದುಂಡಾಗಿ ಮಾಡ್ಕೊಂಬೇಡ. ಇಲ್ಲಿ ಸ್ವಲ್ಪ ನಾನು ಮೈದಾ ಹಿಟ್ಟನ್ನ ಡಸ್ಟ್ ಮಾಡಿ ಈ ಹಿಟ್ಟನ್ನ ಚೆನ್ನಾಗಿ ರೋಲ್ ಮಾಡ್ತಾ ಇದ್ದೀನಿ, ಲಟ್ಟಿಸ್ಕೊಳ್ತಾ ಇದ್ದೀನಿ. ನಮಗೆ ಪಿಜ್ಜಾ ಬೇಸ್ ನ ಥಿಕ್ನೆಸ್ ಎಷ್ಟು ಬೇಕೋ ಅಷ್ಟು ಥಿಕ್ ಆಗಿ ನಾವು ಇದನ್ನ ಲಟ್ಟಿಸ್ಕೊಳ್ಬೇಕಾಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ನಾನು ಈ ಸೈಜಿನ ಅಥವಾ ಈ ಥಿಕ್ನೆಸ್ ನ ಒಂದು ರೌಂಡ್ ಶೇಪ್ ಅಲ್ಲಿ ಪಿಜ್ಜಾ ಬೇಸ್ ನ ಲಟ್ಸ್ಕೊಂಡಿದ್ದೀನಿ. ಇವಾಗ ಈ ಫೋರ್ಕ್ ಇಂದ ನಾನು ಇದನ್ನ ಎಲ್ಲಾ ಕಡೆಗೂ ಈ ತರ ಚುಚ್ಕೊಳ್ತಾ ಇದ್ದೀನಿ. ಇದನ್ನ ನಾವು ಯಾಕೆ ಮಾಡಬೇಕು ಅಂದ್ರೆ ಈ ಪಿಜ್ಜಾ ಬೇಸ್ ಒಳಗಡೆ ಹವಾ ತುಂಬಿಕೊಂಡು ಇದು ಪೂರಿ ತರ ಉಬ್ಬಬಾರದು, ಈವನ್ ಆಗಿ ಬ್ರೆಡ್ ತರ ಇದು ಚೆನ್ನಾಗಿ ಫ್ರೈ ಆಗ್ಲಿ ಅಂತ ಹೇಳಿ ನಾವು ಈ ತರ ಇದನ್ನ ಪೋಕ್ ಮಾಡ್ತಾ ಇದೀವಿ. ಸೊ ಇಲ್ಲಿ ನಾನು ಒಂದು ತವಾನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಇದು ಸ್ವಲ್ಪ ಬಿಸಿ ಆದ್ಮೇಲೆ ನಾವೀಗ ಏನ್ ಲಟ್ಸ್ಕೊಂಡು ರೆಡಿ ಮಾಡ್ಕೊಂಡ್ವಲ್ಲ ಪಿಜ್ಜಾ ಬೇಸ್ ಅದನ್ನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಏನು ಹಾಕಬೇಕಾಗಿಲ್ಲ, ಬಟ್ ಮೀಡಿಯಂ ಟು ಲೋ ಫ್ಲೇಮ್ ನಲ್ಲಿ ಇದನ್ನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. 2 ಬದಿಯಲ್ಲಿ ಇದು ಚೆನ್ನಾಗಿ ಕುಕ್ ಆಗಬೇಕು. ಆವಾಗ ಪಿಜ್ಜಾ ಬೇಸ್ ಒಳಗಡೆ ಕೂಡ ಹೀಟ್ ಹೋಗಿ ಅದು ಚೆನ್ನಾಗಿ ಬೇಯುತ್ತೆ. ಸೊ ನೆಕ್ಸ್ಟ್ ನಾನಿಲ್ಲಿ ಈ ತರದ ಒಂದು ಟ್ರೇ ತಗೊಂಡಿದ್ದೀನಿ. ಈ ಟ್ರೇ ಮೇಲೆ ನಾನು ಪಿಜ್ಜಾನ ಬೇಕ್ ಮಾಡ್ತಾ ಇದ್ದೀನಿ. ನಿಮ್ ಹತ್ರ ಈ ತರದ ಟ್ರೇ ಅವೈಲೇಬಲ್ ಇಲ್ಲ ಅಂದ್ರೆ ಏನು ತೊಂದರೆ ಇಲ್ಲ, ನೀವು ನಿಮ್ಮ ಮನೇಲಿ ಇರುವಂತಹ ಸ್ಟೀಲ್ ತಟ್ಟೆನ ಕೂಡ ಬಳಸಬಹುದು. ಈ ತರದ ಒಂದು ಸ್ಟೀಲ್ ಪ್ಲೇಟ್ ನ ಕೂಡ ನೀವು ಬಳಸಬಹುದು. ತಟ್ಟೆ ಅಥವಾ ಟ್ರೇ ಯಾವ್ದಾದ್ರೂ ಸರಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚೋದು ತುಂಬಾ ಇಂಪಾರ್ಟೆಂಟ್. ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆನ ಅದ್ರ ಮೇಲೆ ಚೆನ್ನಾಗಿ ಬ್ರಷ್ ಮಾಡ್ಬಿಡಿ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಇದರ ಮೇಲ್ಭಾಗ ಮತ್ತೆ ಕೆಳಭಾಗ ನೋಡ್ಕೊಂಡು ಇದನ್ನ ನಾವು ಟ್ರೇ ಮೇಲೆ ಇಡ್ಬೇಕು. ಸೊ ನಾವು ಫೋರ್ಕ್ ಇಂದ ಪೋಕ್ ಮಾಡಿರುವಂತ ಭಾಗ ಏನಿದೆ ಅದು ಮೇಲ್ಭಾಗ ಮಾಡಿ ಇಡ್ಬೇಕು ಈ ತರ. ಸೊ ಈ ಬೇಸ್ ಮೇಲೆ ನಾವು ಮೊದಲನೇದಾಗಿ ನಾವು ಈಗೇನು ರೆಡಿ ಮಾಡ್ಕೊಂಡ್ವಲ್ಲ ಪಿಜ್ಜಾ ಸಾಸ್ ಅದನ್ನ ಅಪ್ಲೈ ಮಾಡೋಣ ಒಂದು ಲೇಯರ್ ಅಲ್ಲಿ. ಸೊ ಪಿಜ್ಜಾ ಸಾಸ್ನ ಅಪ್ಲೈ ಮಾಡಿದ್ಮೇಲೆ ನಾವು ಆಗ್ಲೇ ರೆಡಿ ಮಾಡ್ಕೊಂಡ ಚೀಸ್ ಸಾಸ್ ಏನಿದೆ ಅದನ್ನ ಒಂದು ಲೇಯರ್ ಅಲ್ಲಿ ಇದರ ಮೇಲೆ ಚೆನ್ನಾಗಿ ಹಾಕ್ಬಿಡೋಣ. ಸೊ ಚೀಸ್ ಸಾಸ್ ಹಾಕಿದ್ಮೇಲೆ ನೆಕ್ಸ್ಟ್ ಲೇಯರ್ ನಾವಿಲ್ಲಿ ತರಕಾರಿಗಳನ್ನ ಅರೇಂಜ್ ಮಾಡೋದು. ಸೊ ನಾನಿಲ್ಲಿ ಈ ತರ ಉದ್ದುದ್ದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮೆಟೊ ಹಾಗೆ ಸ್ವಲ್ಪ ಸ್ವೀಟ್ ಕಾರ್ನ್ ಬಳಸ್ತಾ ಇದ್ದೀನಿ. ನೀವು ನಿಮ್ಗೆ ಇಷ್ಟವಾದ ಬೇರೆ ತರಕಾರಿಗಳನ್ನ ಕೂಡ ಬಳಸ್ಕೋಬಹುದು ಅಥವಾ ಪನೀರ್ನ ಕೂಡ ಹಾಕೊಳ್ಬಹುದು. ಸೊ ಮುಂದೆ ನಾವೇನ್ ಮಾಡಬೇಕು ಅಂದ್ರೆ ನಾನಿಲ್ಲಿ ಈ ತರದ ಒಂದು ಕಢಾಯಿ ತಗೊಂಡಿದ್ದೀನಿ. ಈ ಕಢಾಯಿನ ನಾನು ಗ್ಯಾಸ್ ಆನ್ ಮಾಡಿ ಇಟ್ಟು ಒಂದು 5 ನಿಮಿಷದಿಂದ ಇದನ್ನ ಚೆನ್ನಾಗಿ ಬಿಸಿ ಮಾಡಿದ್ದೀನಿ. ಹಾಗೆ ಇದ್ರೊಳಗಡೆ ನಾನು ಒಂದು ವೈರ್ ರ್ಯಾಕ್ ನ ಕೂಡ ಪ್ಲೇಸ್ ಮಾಡಿದ್ದೀನಿ. ಇದ್ರ ಮೇಲೆ ಮುಚ್ಚಳ ಕೂಡ ಮುಚ್ಚಿದ್ದೀನಿ. ಇದರಿಂದ ಏನಾಗುತ್ತೆ ಅಂದ್ರೆ ಇದು ನಮ್ಮ ಓವನ್ ತರ ಕೆಲಸ ಮಾಡುತ್ತೆ. ಇದು ಚೆನ್ನಾಗಿ ಬಿಸಿ ಆದ್ಮೇಲೆ ನಾವು ತಯಾರು ಮಾಡಿದಂತ ಪಿಜ್ಜಾನ ಇದರಲ್ಲಿ ಕೇರ್ಫುಲ್ ಆಗಿ ಪ್ಲೇಸ್ ಮಾಡಿ ಈ ವೈರ್ ರ್ಯಾಕ್ ಮೇಲೆ. ನಂತರ ಇದರ ಮುಚ್ಚಳ ಮುಚ್ಚಿಬಿಡಿ. ಸೊ ಒಂದು 10 ರಿಂದ 12 ನಿಮಿಷ ನಾವು ಇದನ್ನ ಚೆನ್ನಾಗಿ ಬೇಕ್ ಮಾಡ್ಕೊಳ್ಳೋಣ. ಇದಕ್ಕೆ ತುಂಬಾ ಜಾಸ್ತಿ ಟೈಮ್ ಬೇಕಾಗಲ್ಲ. ಸೊ 12 ನಿಮಿಷ ಆಗಿದೆ. ಇವಾಗ ನಮ್ಮ ಪಿಜ್ಜಾ ಕಂಪ್ಲೀಟ್ ಆಗಿ ಬೇಕ್ ಆಗಿದೆ. ನೀವೇ ನೋಡ್ತಾ ಇರೋ ಹಾಗೆ ಚೀಸ್ ಸಾಸ್ನಲ್ಲಿ ಬಬಲ್ಸ್ ಬರ್ತಾ ಇದೆ, ಹಾಗೆ ಅದು ಡ್ರಿಪ್ ಆಗ್ತಾ ಇದೆ. ಸೊ ಇದು ತುಂಬಾ ಚೆನ್ನಾಗಿ ಬಿಸಿ ಆಗಿದೆ, ಹಾಗೆ ಬೇಕ್ ಆಗಿದೆ. ಇವಾಗ ಇದನ್ನ ನಿಧಾನಕ್ಕೆ ನಾವು ಹೊರಗಡೆ ತೆಕ್ಕೊಳ್ಳೋಣ. ಸೊ ನೋಡಿದ್ರಲ್ಲ, ನಮ್ಮ ಪಿಜ್ಜಾ ಕಂಪ್ಲೀಟ್ಲಿ ರೆಡಿ ಇದೆ ಇವಾಗ ಸರ್ವ್ ಮಾಡೋದಕ್ಕೆ. ಆದ್ರೆ ಅದಕ್ಕಿಂತ ಮುಂಚೆ ನಾವು ಇದ್ರ ಮೇಲೆ ಸ್ವಲ್ಪ ಪಿಜ್ಜಾ ಸೀಸನಿಂಗ್ ನ ಸ್ಪ್ರಿಂಕಲ್ ಮಾಡಬೇಡ. ನಾವು ಆಗ್ಲೇ ಯೂಸ್ ಮಾಡಿದ್ವಲ್ಲ ಆರಿಗ್ಯಾನೋ ಮತ್ತೆ ಇಟಾಲಿಯನ್ ಹರ್ಬ್ಸ್ ಅದನ್ನೇ, ಮತ್ತೆ ನೀವು ಬೇಕು ಅಂದ್ರೆ ಚಿಲ್ಲಿ ಫ್ಲೇಕ್ಸ್ ನ ಕೂಡ ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡಬಹುದು. ಸೊ ಇವಾಗ 4 ಪೀಸ್ಗಳಲ್ಲಿ ಅಥವಾ 6 ಪೀಸ್ಗಳಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪೀಸ್ಗಳಲ್ಲಿ ಇದನ್ನ ನೀವು ಕಟ್ ಮಾಡಿ ಸರ್ವ್ ಮಾಡಬಹುದು.
ಸೊ ಇವತ್ತಿನ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ನಮ್ಮ ಈ ವಿಡಿಯೋನ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಮಾಡದೇ ಇದ್ರೆ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.